ರಾಘವೇಂದ್ರ ಸ್ವಾಮಿಗಳ ಫೋಟೋಗೆ ಅಪಮಾನ ಮಾಡಿದ್ರು. ಗುರುವಿನ ವಕ್ರದೃಷ್ಟಿ, ಅಧಿಕಾರ ಕಳೆದುಕೊಂಡ್ರು. ಗುರುವಿನ ಕೃಪೆ, ಅಧಿಕಾರ ಪಡೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ಅವರನ್ನ ಸಂಕಷ್ಟದಿಂದ ಪಾರು ಮಾಡುತ್ತಿರುವ ಆ ಅಗೋಚರ ಶಕ್ತಿಯಾದ್ರೂ ಯಾವುದು ಗೊತ್ತಾ? ಅಜ್ಜಯ್ಯನವರ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಯಾರಿ ಅಜ್ಜಯ್ಯ? ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀವಿ ನೋಡಿ. ಅಂದು 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಡಿ.ಕೆ. ಶಿವಕುಮಾರ್ ಅವರು ಯಾರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ್ರು ಗೊತ್ತಾ? ಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇಂದು 2026 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಸಹ ಇದೇ ಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಎರಡನೇ ಬಾರಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಹಜವಾಗಿ ಎಲ್ರಿಗೂ ಕುತೂಹಲ ಇತ್ತು, ಡಿ.ಕೆ. ಶಿವಕುಮಾರ್ ಅವರು ಯಾರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕರಿಸಬಹುದು ಅಂತ. ಅವರು ಬಯಸಿದ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ಕಳೆದ ಬಾರಿ ಉಪಮುಖ್ಯಮಂತ್ರಿಗಳಾಗಿ ಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ, ಈಗಲೂ ಅದೇ ಹೆಸರಿನ ಮೇಲೆ ಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಮುಖ್ಯಮಂತ್ರಿಯಾಗಿಯೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ರು. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ರಾಜ್ಯದ 25ನೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇಷ್ಟಕ್ಕೂ ಯಾರಿವರು ಗಂಗಾಧರ ಅಜ್ಜಯ್ಯ ಎಂಬ ಕುತೂಹಲ ಎಲ್ಲರಲ್ಲೂ ಸಹಜವಾಗಿ ಇರುತ್ತೆ. ಅವರು ಬೇರೆ ಯಾರೂ ಅಲ್ಲ, ಇದು ನೊಣವಿನಕೆರೆಯ ಕಾಡ ಸಿದ್ದೇಶ್ವರ ಮಠದ ಆಧ್ಯಾತ್ಮ ಗುರು. ಇನ್ನು ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು, ಡಿ.ಕೆ. ಶಿವಕುಮಾರ್ ಅವರು ಇಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಅಜ್ಜಯ್ಯನವರನ್ನ ಯಾಕೆ ನಂಬ್ತಾರೆ ಅಂತ. ಅದೇ ಸಿದ್ದರಾಮಯ್ಯನವರನ್ನ ನೋಡಿ, ಎರಡನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಪಕ್ಕ ನಾಸ್ತಿಕರಂತೆ ಆಡಳಿತ ನಡೆಸಿದ್ರು. ದೇವಸ್ಥಾನಕ್ಕೆ ನಾನು ಮಾಂಸ ಮೀನು ತಿಂದೇ ಬರ್ತೀನಿ ಅಂತ ಮಾಧ್ಯಮದವರ ಮುಂದೆನೆ ಹೇಳಿಕೆ ಕೊಟ್ಟಿರಬಹುದಾಗಿರ್ಬೋದು, ಅಥವಾ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ವೈರಲ್ ಆದ ಗುರು ರಾಘವೇಂದ್ರ ಸ್ವಾಮಿಗಳವರ ಫೋಟೋವನ್ನ ಭಕ್ತರೊಬ್ಬರು ನೀಡುವಾಗ ಬೇಡ ಅಂತ ಅಹಂನಿಂದ ವರ್ತಿಸಿದ್ದಾಗಿರಬಹುದು. ಕಾಕತಾಳೀಯ ಎಂಬಂತೆ ಸಿದ್ದರಾಮಯ್ಯನವರು ಯಾವ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನ ಬೇಡ ಎಂದು ಭಕ್ತರ ನಂಬಿಕೆಗೆ ಧಕ್ಕೆ ಬರುವಂತೆ ವರ್ತಿಸಿದ್ರಲ್ಲ, ಅದೇ ಗುರುವಾರ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಪರಿಸ್ಥಿತಿ ಬಂತು. ಅದೇ ಅಜ್ಜಯ್ಯನವರಂತಹ ಗುರುಗಳ ಪಾದವನ್ನೀಡಿದ ಡಿ.ಕೆ. ಶಿವಕುಮಾರ್ ಅವರು ಗುರುವಾರದಂದೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅನ್ನೋದು ಕನ್ಫರ್ಮ್ ಆಗೋಯ್ತು. ಸಿದ್ದರಾಮಯ್ಯನವರ ಗುರುಗಳ ಶಾಪ, ಡಿ.ಕೆ.ಗೆ ಗುರುಬಲ ಎಂಬ ವಾದ ಜೋರಾಗಿ ನಡೆಯೋದಕ್ಕೆ ಶುರುವಾಯಿತು. ಇಷ್ಟಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಗಂಗಾಧರ ಅಜ್ಜಯ್ಯನವರನ್ನ ಯಾಕೆ ಇಷ್ಟು ನಂಬ್ತಾರೆ ಅಂದ್ರೆ, ಇದೇ ಅಜ್ಜಯ್ಯನವರು ಡಿ.ಕೆ. ಶಿವಕುಮಾರ್ ತಿಹಾರ್ ಜೈಲಿನಲ್ಲಿ ಅನುಭವಿಸಿದ ಆ ಯಾತನೆ ಆಗಿರಬಹುದು, ಸಿಬಿಐ ಐಟಿ ಇಡಿ ರೈಡ್ ಆದಾಗ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ್ದು ಸೇರಿದಂತೆ ಎಂತಹದ್ದೇ ಸಂಕಷ್ಟ ದಿನಗಳು ಎದುರಾದಾಗ್ಲೂ ಇದೇ ಅಜ್ಜಯ್ಯನವರನ್ನ ಡಿ.ಕೆ. ಶಿವಕುಮಾರ್ ಅವರು ಕಾಣದ ಶಕ್ತಿಯಂತೆ ಕಾಪಾಡುತ್ತಾ ಬಂದಿರುವುದು. ಡಿ.ಕೆ. ಶಿವಕುಮಾರ್ ಅವರಿಗೆ ಅದೆಂತಹದೇ ಬಂಡಿಯಂತಹ ಕಷ್ಟವೇ ಬರಲಿ, ಪರಿಹಾರಕ್ಕೆ ಅಂತ ಮೊದಲು ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಇದೇ ತುಮಕೂರು ಜಿಲ್ಲೆಯ ನೊಣವಿನಕೆರೆಯ ಕಾಡ ಸಿದ್ದೇಶ್ವರ ಮಠದ ಗಂಗಾಧರ ಅಜ್ಜಯ್ಯನವರ ಆಶೀರ್ವಾದ ಪಡೆಯೋದಕ್ಕೆ ಹೋಗ್ತಾರೆ. ಗುರುಗಳಿಂದ ಪರಿಹಾರ ಪಡೆದುಕೊಂಡು ನಿರಾಳವಾಗಿ ಮುಂದೆ ಸಾಗ್ತಾರೆ. ಇಷ್ಟಕ್ಕೂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬದುಕಲ್ಲಿ ಬದಲಾವಣೆಯನ್ನ ಅಳವಡಿಸಿಕೊಂಡಿದ್ದು ಸಹ ಇದೇ ಗಂಗಾಧರ ಅಜ್ಜಯ್ಯನವರ ಮಾರ್ಗದರ್ಶನದಲ್ಲಿ, ಆಶೀರ್ವಾದದೊಂದಿಗೆ. ಇಂದು ಡಿ.ಕೆ. ಎಷ್ಟು ಬದಲಾಗಿದ್ದಾರೆ ಅಂದ್ರೆ, ಆಧ್ಯಾತ್ಮವಿಲ್ಲದೆ ಅವರ ಬದುಕಿಲ್ಲ.
ಪೂಜೆ ಪುರಸ್ಕಾರ ಇಲ್ಲದೆ ಮನೆಯ ಹಾಸ್ಟೆಲ್ ಅನ್ನು ಕೂಡ ದಾಟೋದಿಲ್ಲ. ಇದೇ ಡಿಕೆ ಶಿವಕುಮಾರ್ ಅವರು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಸ್ವೀಕರಿಸಿದ್ದಾರೆ. ನನಗೆ ಬಂದಿರುವ ಯಶಸ್ಸು, ಆಯಸ್ಸು, ಪದವಿ ಎಲ್ಲವೂ ಇದೇ ಅಜ್ಜಯ್ಯನವರ ಅನುಗ್ರಹ ಆಶೀರ್ವಾದದಿಂದ ಲಭಿಸಿದೆ ಅಂತ ಡಿಕೆ ಶಿವಕುಮಾರ್ ಅವರು ನಂಬುತ್ತಾ ಬಂದಿದ್ದಾರೆ. ದೊರಕದಯ್ಯ ಮುಕುತಿ ಗುರುವಿನ ಗುಲಾಮನಾಗುವ ತನಕ ಎನ್ನುವಂತೆ ಗುರುವನ್ನ ನಂಬಿದ್ರೆ ಯಾರು ಕೂಡ ಕೆಡೋದಿಲ್ಲ. ಹೀಗೆ ಡಿಕೆ ಶಿವಕುಮಾರ್ ಅವರಂತೆಯೇ ಛಲ ಬಿಡದೆ ಏನೇ ಅಡೆತಡೆ ಬಂದ್ರೂ ಅಂಜದೆ ಅಳುಕದೆ ಮುನ್ನುಗ್ಗಿ ಗುರಿ ಮುಟ್ಟಬಹುದು ಎನ್ನುವುದಕ್ಕೆ ಡಿಕೆ ಶಿವಕುಮಾರ್ ಅವರೇ ಇಂದು ತಾಜಾ ಉದಾಹರಣೆ. ಏನಂತೀರಿ ಸ್ನೇಹಿತರೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.